ಅಖಿಲ ಕರ್ನಾಟಕ ಪಿಂಜಾರ್ ನದಾಫ್ ಮನ್ಸೂರಿ ಸಂಘದ ವತಿಯಿಂದ ಮತ್ತು ಸಮಾಜದ ವತಿಯಿಂದ ಶ್ರೀ ಲಕ್ಷ್ಮಣ್ ಅವರಿಗೆ ಮನಸ್ಫೂರ್ತಿಯಾಗಿ ತುಂಬು ಹೃದಯದ ಅಭಿನಂದನೆಗಳು. ಈಗಾಗಲೇ ನಾವು ಪಿಂಜಾರ್ ನದಾಫ್ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕೆಂದು ನಮ್ಮ ಜಿಲ್ಲೆಯ ಶಾಸಕರು, ಸಂಸದರು ಮನವಿ ಮಾಡಿ ಒತ್ತಾಯಿಸಿದ್ದೇವೆ. ಆದರೆ ಯಾವುದೇ ಪಕ್ಷದ ರಾಜಕಾರಣಿಗಳು ನಮ್ಮ ಸಮಾಜದ ಕೂಗು ಕೇಳಿಸಿಕೊಂಡಿಲ್ಲ ಮತ್ತು ಸ್ಪಂದನೆಯೂ ನೀಡಿಲ್ಲ. ಆದರೆ ನಮ್ಮ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಮಾಡಬೇಕೆಂದು ಸುಮಾರು ವರ್ಷದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅವರಿಗೆ ಕೂಡ ಈ ಬಡ ಸಮಾಜದ ಮೇಲೆ ಕರುಣೆ ತೋರಿಲ್ಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ, ತಾಲೂಕುಗಳಲ್ಲಿ ನಮ್ಮ ಸಮಾಜದ ಬಗ್ಗೆ ಧ್ವನಿ ಎತ್ತಲು ಒಬ್ಬ ಶಾಸಕ ಕೂಡ ಇಲ್ಲ. ಆರ್ಥಿಕವಾಗಿ, ಶಿಕ್ಷಣಕ್ಕಾಗಿ, ರಾಜಕೀಯವಾಗಿ ಹಿಂದೆ ಉಳಿದಿರುವಂತ ಈ ನಮ್ಮ ಸಮಾಜದ ಬಗ್ಗೆ ತಾವು ಧ್ವನಿಯಾಗಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತ್ಯೇಕ ನಿಗಮ ಮಂಡಳಿ ಘೋಷಣೆ ಮಾಡಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಅಧಿವೇಶನದ ಗಮನ ಸೆಳೆದಿದ್ದು ಐತಿಹಾಸಿಕವಾಗಿದೆ. ಹಾಗಾಗಿ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅಥಣಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ ಇವರಿಗೆ ವೈಯಕ್ತಿಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸುತ್ತಾ ಇಂತಿ ನಿಮ್ಮ ವಿಶ್ವಾಸಿ ಇಮ್ರಾನ್ ಬಡೇಸಾಬ್ ರಾಜ್ಯಾಧ್ಯಕ್ಷರು. ನಿಮಗೂ ಗೊತ್ತಿದೆ, ನಿಮಗೂ ಬಹಳ ಅದು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಸ್ಪೀಕರ್ ನಮ್ಮವರಿದೆ. ಏನಾಗ್ತಾ ಇದೆ ಅಂದ್ರೆ ಆ ಕಮ್ಯುನಿಟಿ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ನದಾಫ ಮತ್ತು ಪಿಂಜಾರ ಅಂತಕ್ಕಂಥ ಏನು ಸಮುದಾಯ ಇದೋ ಆ ಸಮುದಾಯ ಸರ್ಕಾರದ ಸವಲತ್ತುಗಳಿಂದೂ ವಂಚಿತ ಆಗಿದೆ, ಉದ್ಯೋಗದಲ್ಲಿನೂ ವಂಚಿತ ಆಗಿದೆ, ಅದರ ಜೊತೆಗೆ ರಾಜಕೀಯದಲ್ಲಿನೂ ಕೂಡ ಸಾಕಷ್ಟು ಅವರು ವಂಚಿತ ಆಗಿರ್ತಕ್ಕಂಥ ಒಂದು ಸಮುದಾಯ ಏನಿದೆಯಲ್ಲ, ಆ ಪಿಂಜಾರ್ ನದಾಫ್ ಅಂತಕ್ಕಂಥ ಏನು ಸಮುದಾಯ ಇದೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಒಳ ಮೀಸಲಾತಿಯಲ್ಲಿ ಅವರಿಗೊಂದು ಸ್ಥಾನಗಳನ್ನ ಕೊಡ್ತಕ್ಕಂಥ ಕೆಲಸಗಳಾಗಬೇಕು. ಅವ್ರಿಗೋಸ್ಕರನೇ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡ್ಕೊಂಡು ಈಗಿರ್ತಕ್ಕಂಥದ್ರಲ್ಲೇನೆ ಹಣ ತೆಗೆದಿಟ್ಕೊಂಡು ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಂಡು